ಸಂಸತ್ನಲ್ಲಿ ಭದ್ರತಾ ಲೋಪದ ಬಗ್ಗೆ ತನಿಖೆ ಆಗಬೇಕು. ತನಿಖೆಗೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಹೇಳಿ ನವದೆಹಲಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆ ನೀಡಿದ್ದಾರೆ. ತನಿಖಾ ವರದಿಯನ್ನ ಮಂಡಿಸ್ತೀವಿ ಅಂತ ಸ್ಪೀಕರ್ ಹೇಳಿದ್ದಾರೆ. ತನಿಖೆ ಆಗಲೇಬೇಕು, ತಪ್ಪಿಸಿದವರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು. ಇದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿದೆ. ಮಾನ್ಯ ಸ್ಪೀಕರ್ ಅವರು ಕೂಡ ನಿನ್ನೆ ಈ ಒಂದು ಘಟನೆಯ ಬಗ್ಗೆ, ಭದ್ರತಾ ಲೋಪದ ಬಗ್ಗೆ, ಆ ಹುಡುಗರು ಹೇಗೆ ಬಂದರು ಅನ್ನೋದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನು ಮಾಡ್ತೀವಿ, ಆ ತನಿಖೆಯ ವರದಿಯನ್ನು ಸದನದ ಮುಂದೆ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಆಗ್ರಹ ಒಂದೇ ಇರುವಂಥದ್ದು, ಸಮಗ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಅರೆಸ್ಟ್ ಆಗಿರುವಂಥವ್ರನ್ನ ಯಾವ ರೀತಿಯಾಗಿ ವಿಚಾರಣೆಗೆ ಈಗ ಒಳಪಡಿಸಲಾಗ್ತಾ ಇದೆ? ಯಾಕಂದ್ರೆ ಇವರ ಬಗ್ಗೆ ಸಿಗ್ತಾ ಇರುವಂಥ ಒಂದು ಮಾಹಿತಿಯನ್ನು ನೋಡ್ತಾ ಇದ್ರೆ ಇದು ಕೇವಲ ಒಂದು ಹೀಟ್ ಆಫ್ ದ ಮೊಮೆಂಟ್ ಅಲ್ಲಿ ನಡೆದಿರುವಂತಹ ಒಂದು ಕೃತ್ಯ ಅಲ್ಲ, ಅಥವಾ ಒಂದು 2-3 ದಿನ ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿರೋದಲ್ಲ. ಕಳೆದ 1.5 ವರ್ಷದಿಂದಲೂ ಕೂಡ ಇವರು ಪ್ಲಾನ್ ಮಾಡಿಕೊಂಡು ಫೇಸ್ಬುಕ್ನಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಅಲ್ಲಿ ಚಾಟ್ ಮಾಡಿ ನಂತರ ಮೀಟ್ ಮಾಡಿ ಎಲ್ಲವೂ ಕೂಡ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥ ಒಂದು ಅಂಶ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥದ್ದು. ಹರೀಶ್. ಹೌದು ರೆಹಮಾನ್, ಇಲ್ಲಿ ಮುಖ್ಯವಾಗಿ ಇವರ ಈ ನೆನ್ನೆ ನಡೆದಂತಹ ಕೃತ್ಯವನ್ನು ನೋಡ್ತಾ ಇದ್ರೆ ಇವರು ತಕ್ಷಣಕ್ಕೆ ಮಾಡಿದಂತಹ ಯೋಜನೆ ಎಲ್ಲ 2-3 ದಿವಸಗಳು ಪ್ಲಾನ್ ಮಾಡಿದಂತಹ ಯೋಜನೆ ಎಲ್ಲ ಸತತ 1 ವರ್ಷಗಳ ಕಾಲ ಪ್ಲಾನ್ ಮಾಡಿದ್ದಾರೆ. ಈ ಮನೋರಂಜನ್ ಅನ್ನುವಂತಹ ವ್ಯಕ್ತಿ ಮೈಸೂರು ಮೂಲದವ. ಈತ ಸಂಸತ್ಗೆ ಈ ಹಿಂದೆ 2 ಬಾರಿ ಭೇಟಿಯನ್ನು ಕೊಟ್ಟಿದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಂದ್ರೆ ಅಲ್ಲಿನ ವಾತಾವರಣ ಹೇಗಿದೆ, ಭದ್ರತೆ ಹೇಗಿದೆ, ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ಬೋದು, ಯಾವ ರೀತಿಯಲ್ಲಿ ಗಮನ ಸೆಳೆಯುವಂತಹ ರೀತಿಯಲ್ಲಿ ಕೃತ್ಯವನ್ನು ಎಸಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದಾನೆ. 1.5 ವರ್ಷದ ಹಿಂದೆ ಎಲ್ಲರೂ ಕೂಡ ಮೈಸೂರಲ್ಲಿ ಸಭೆಯನ್ನು ಸೇರ್ತಾರೆ. ನಂತರ ದೇಶದ ವಿವಿಧ ನಗರಗಳಲ್ಲಿ ಇವರು ಮಾತನಾಡ್ತಿರ್ತಾರೆ, ಸಭೆಯನ್ನು ಸೇರ್ತಿರ್ತಾರೆ, ಬುಕ್ಸ್ಗಳನ್ನು ಓದಿ ಚರ್ಚೆಯನ್ನು ಮಾಡ್ತಿರ್ತಾರೆ, ತಮ್ಮದೇ ಆದಂಥ ಗ್ರೂಪ್ ಅನ್ನು ಕಟ್ಕೊಂಡಿರ್ತಾರೆ. ಹೇಗಾದ್ರೂ ಮಾಡಿ ಸಂಸತ್ನಲ್ಲಿ ಒಂದು ಕೃತ್ಯವನ್ನ ಎಸಗಿ ಅದನ್ನ ಇಡೀ ದೇಶದ ಜನತೆ ನಮ್ಮತ್ತ ತಿರುಗಿ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕೃತ್ಯವನ್ನು ಎಸಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾರೆ. ಸಂಸತ್ಗೆ ಮನೋರಂಜನ್ ಅನ್ನುವಂಥ ಕಳೆದ ಬಾರಿ ಸಂಸತ್ ನಡೆದ ಸಂದರ್ಭದಲ್ಲಿ ಸಂಸತ್ಗೆ ಭೇಟಿಯನ್ನು ಕೊಟ್ಟು ಅಲ್ಲಿನ ವ್ಯವಸ್ಥೆಯನ್ನು ನೋಡ್ಕೊಂಡು ಬಂದಿರ್ತಾನೆ. ಪ್ರೇಕ್ಷಕ ಗ್ಯಾಲರಿಯಿಂದ ಜಿಗಿದ್ರು ಎಷ್ಟು ಹತ್ರ ಇದೆ, ಮತ್ತೆ ಯಾವ ರೀತಿಯಾಗಿ ಇಲ್ಲಿ ಕೃತ್ಯವನ್ನು ಎಸಗಬಹುದು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿರ್ತಾನೆ. ಮತ್ತೆ ಶೂನಲ್ಲಿ ಏನೋ ಒಂದು ಅಂಶವನ್ನ, ಒಂದು ವಸ್ತುವನ್ನು ಇಟ್ಕೊಂಡು ಹೋದ್ರೆ ಅದು ಪೊಲೀಸರು ತಪಾಸಣೆ ಮಾಡಲ್ಲ, ಅದು ಭದ್ರತಾ ವ್ಯಾಪ್ತಿಗೆ ಅಂದ್ರೆ ಅದನ್ನ ಗಮನಿಸಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆತ ಪ್ಲಾನ್ ಅನ್ನ ಮಾಡ್ತಾನೆ. ಅದನ್ನ ಬಂದು ಸಾಗರ್ ಶರ್ಮಾ ಹತ್ರ ಹೇಳ್ತಾನೆ. ಸಾಗರ್ ಶರ್ಮಾ ಆ ಪ್ಲಾನ್ ಅನ್ನ ರೆಡಿ ಮಾಡ್ತಾನೆ. ಕಾಲ್ನ ಶೂ ಒಳಗೆ ಆ ಒಂದು ವಸ್ತುವನ್ನು ಇಟ್ಕೊಂಡು ಕಲರ್ ಸೂಸುವಂತ, ಹೊಗೆ ಸೂಸುವಂತ ವಸ್ತುವನ್ನು ಇಟ್ಕೊಂಡು ಹೋಗಿ ಒಳಗೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಪ್ಲಾನ್ ಅನ್ನ ಮಾಡ್ತಾರೆ. ಅಂದ್ರೆ ಇದೆಲ್ಲವನ್ನು ನೋಡ್ತಾ ಇದ್ರೆ 6 ಮಂದಿ ಸೇರ್ಕೊಂಡು ಈ ಒಂದು ಪ್ಲಾನ್ ಅನ್ನ ಮಾಡಿದರೆ. 2 ಒಳಗಡೆ ಹೋಗ್ಬೇಕು, 2 ಹೊರಗಡೆ ಇರಬೇಕು. ಒಳಗಡೆ ಅಲ್ಲಿ ಕೃತ್ಯ ಎಸಗಿದ ತಕ್ಷಣವೇ ಇಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತೆ ಒಳಗಡೆ ಹೋದಂತವ್ರು ಮೊಬೈಲ್ ತಗೊಂಡು ಹೋಗಂಗಿಲ್ಲ. ಅವರೆಲ್ಲ ಮೊಬೈಲ್ ಅನ್ನ ಜಾ ಬಳಿ ಕೊಟ್ಟು ಹೋಗಿರ್ತಾರೆ. ಆ ಜಾ ಏನ್ ಮಾಡ್ತಾನೆ ಅಂತಂದ್ರೆ ಇವ್ರು ಸಿಕ್ಕಿ ಬಿದ್ದ ತಕ್ಷಣ ಅವ್ರ ಮೊಬೈಲ್ ಪ್ರೊಟೆಸ್ಟ್ ಮಾಡೋದನ್ನ ವಿಡಿಯೋ ಮಾಡ್ತಾನೆ. ಎಲ್ಲ ಮೊಬೈಲ್ ಅನ್ನ ತೆಗೆದುಕೊಂಡು ಓಡ್ ಹೋಗ್ಬಿಡ್ತಾನೆ. ಇವರು ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ ತಕ್ಷಣ ಆತ ಎಲ್ಲಿದ್ದಾನೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇಲ್ಲ. ಆತನನ್ನ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇವರೆಲ್ಲರ ಮೊಬೈಲ್ ಅವನ ಬಳಿ ಇದಾವೆ. ಇವ್ರು ಏನೇನ್ ಚಾಟ್ ಮಾಡಿದ್ರು, ಇವರ ಸಂಪರ್ಕ ಏನಿದೆ, ಇವರ ಯಾವ್ದಾದ್ರು ಸಂಘಟನೆ ಇದೆಯಾ, ಇವರ ಹಿನ್ನೆಲೆ ಏನು, ಮತ್ತೆ ಇವರ ವ್ಯವಹಾರ ಹೇಗಿತ್ತು, ಚಟುವಟಿಕೆಗಳೇನಾಗಿತ್ತು, ಇವ್ರು ಯಾವ್ದಾದ್ರು ಸಮಾರಂಭಗಳಲ್ಲಿ ಭಾಗಿಯಾಗ್ತಿದ್ರ, ಸಭೆಗಳಲ್ಲಿ ಭಾಗಿಯಾಗ್ತಿದ್ರ, ಇವರ ಚರ್ಚೆ ಏನಾಗಿತ್ತು, ಈ ಎಲ್ಲವನ್ನು ಕೂಡ ಆಳ ಉದ್ದ ಅಗಲವನ್ನು ತನಿಖೆಯನ್ನು ಮಾಡಬೇಕಾಗುತ್ತೆ. ಮೊಬೈಲ್ಗಳು ಸಿಗಬೇಕಾಗುತ್ತೆ. ಆ ಜಾನ ಬಳಿ ಈಗೆಲ್ಲ ಮೊಬೈಲ್ಗಳಿವೆ. ಮೊದಲು ಜಾನನ್ನ ಹುಡುಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿ ಪೊಲೀಸರಿಗೆ ಬಲೆ ಬೀಸಿದ್ದಾರೆ. ಎಲ್ಲ ರಾಜ್ಯಗಳಿಗೂ ಕೂಡ, ಎಲ್ಲ ರಾಜ್ಯಗಳ ಪೊಲೀಸರಿಗೂ ಕೂಡ ಒಂದು ಸೂಚನೆ ಹೋಗಿದೆ. ಮುಖ್ಯವಾಗಿ 10ನೇ ತಾರೀಕು ಇವರೆಲ್ಲರೂ ದೆಹಲಿಗೆ ಬಂದು ಸೇರ್ತಾರೆ. ಗುರುಗ್ರಾಮದ ಸೆಕ್ಟರ್ 67 ಅಲ್ಲಿ ಒಂದು ಮನೆಯಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಮತ್ತೆ ಮುಂಬೈಯಿಂದ ಬಂದಂತವ ಆತ ಕಲರ್ ಸೂಸುವಂತ ಒಂದು ವಸ್ತು ಏನಿದೆ ಅದನ್ನ ತರ್ತಾನೆ. ಇಂಡಿಯಾ ಗೇಟ್ ಬಳಿ ಎಲ್ಲರೂ ಕೂಡ ನಿನ್ನೆ ದಿವಸ ಸಂಸತ್ ಆವರಣಕ್ಕೆ ಬರೋದಕ್ಕಿಂತಲೂ ಮುಂಚೆ ಇಂಡಿಯಾ ಗೇಟ್ ನಲ್ಲಿ ಅವರೆಲ್ಲರೂ ಸೇರ್ತಾರೆ. ಎಲ್ಲರೂ ಸೇರಿದಾಗ ಶಿಂದೆ ಅನ್ನುವಂತಹವನು ಮಹಾರಾಷ್ಟ್ರ ಮೂಲದವನೇನಿದ್ದಾನೆ ಅವನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಯಾರ್ಯಾರು ಹೆಂಗ್ ಮಾಡ್ಬೇಕು, ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದು ಅವ್ನು ಪ್ಲಾನ್ ಮಾಡ್ತಾನೆ. ಅಷ್ಟರೊಳಗಾಗ್ಲೇ ಮನೋರಂಜನ್, ಸಾಗರ್ ಶರ್ಮಾ ಇಬ್ರು ಕೂಡ ಪ್ರತಾಪ್ ಸಿಂಹ ಅವರ ಬಳಿ ಹೇಗಾದ್ರೂ ನೋಡಿ ಪಾಸ್ ತೆಗೆದುಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಪಾಸ್ ತೆಗೆದುಕೊಂಡು ಒಳಗೆ ಹೋಗ್ತಾರೆ. ಈ ಎಲ್ಲ ಕೃತ್ಯ ಆಗಿರೋದ್ರಿಂದ ಪೊಲೀಸರು ಸಾಕಷ್ಟು ದೆಹಲಿ ATS ಈಗ ತನಿಖೆಯನ್ನ, ದೆಹಲಿ ಪೊಲೀಸರಿಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಯೂನಿಟ್ ಈಗ
ತನಿಖೆಯನ್ನ ಮಾಡ್ತಿರೋದ್ರಿಂದ ಮುಖ್ಯವಾಗಿ ಅವ್ರು ಎಲ್ಲದನ್ನು ಕೂಡ ಜಾಲಾಡಬೇಕಾಗಿದೆ. ಇವರ ಹಿನ್ನೆಲೆ, ಇವರ ಉದ್ದೇಶ ಏನಾಗಿತ್ತು ಅನ್ನುವಂಥ ಭಯೋತ್ಪಾದನಾ ನಿಗ್ರಹ ತನಿಖೆ ಈಗ ನಡೀತಾ ಇರತಕ್ಕಂಥದ್ದು. ಅವರ ಕೇಸನ್ನ ದಾಖಲು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.